ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈ ಗ್ರಾಮ ಅನ್ನುವಂಥ ಕಾರ್ಯಕ್ರಮವನ್ನು ಎಲ್ಲ ಕಡೆಗಳಲ್ಲಿ ಆಯೋಜನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಸಂಬಂಧಪಟ್ಟಂತೆ ನಮ್ಮ ಕಾನೂನು ಸೇವಾ ಸಮಿತಿಗಳಿರ್ಬೋದು, ಆಯಾ ತಾಲೂಕಿನ ಅಥವಾ ಜಿಲ್ಲೆಯ ವಕೀಲರ ಸಂಘಗಳಿರ್ಬೋದು, ಅವುಗಳ ಜೊತೆಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಅದರ ಜೊತೆಯಲ್ಲಿ ಆರೋಗ್ಯ ಇಲಾಖೆ ಇರ್ಬೋದು, ಅವೆಲ್ಲರೂ ಕೈ ಒಗ್ಗೂಡಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೊಟ್ಟರು. ಎಲ್ಲಿ ಯಾವ ಪ್ರದೇಶದಲ್ಲಿ ಯಾವ ವೃಂದವನ್ನು ನಾವು ನಿಗದಿ ಮಾಡಿಕೊಂಡು ಅಂಥ ಕಡೆಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದನ್ನು ತುಂಬ ಜಾಗರೂಕರಾಗಿ ಅದನ್ನು ಆಯ್ಕೆ ಮಾಡಿಕೊಂಡು ಯಾವ ಪ್ರದೇಶಕ್ಕೆ ಅದನ್ನು ನಾವು ಯಾವ ಜನಾಂಗಕ್ಕೆ ನಾವು ಅದನ್ನು ಮುಟ್ಟಿಸಬೇಕು ಅಂಥವ್ರಿಗೆ ಮುಟ್ಟಿಸುವಂಥ ಕಡೆಯಲ್ಲಿ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಎಲ್ಲ ಕಡೆಗಳು ಕೂಡ ಆಯೋಜನೆ ಆಗ್ತಾ ಬರ್ತಾ ಇದ್ದಾವೆ. ಬಂಧುಗಳೇ, ನಮ್ಗೆ ಗೊತ್ತಿರ್ಬೋದು, ಯಾವುದೇ ಒಂದು ದೇಶ ಬೆಳೀಬೇಕು ಅಂತಂದಾಗ ಆ ದೇಶದಲ್ಲಿರುವಂಥ ಯುವ ಜನತೆ ಒಳ್ಳೆ ರೀತಿಯಲ್ಲಿ ಬೆಳೆದು ಒಳ್ಳೆ ದಿಕ್ಕಿನ ಕಡೆಗೆ ಸಾಗಿದಾಗ ಮಾತ್ರ ಅಂಥ ದೇಶ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ದೇಶದ ಅಭಿವೃದ್ಧಿ ಅನ್ನುವಂಥ ಒಂದು ವಿಚಾರ ಬಂದಾಗ ನಾನು ಕೆಲವೊಂದಿಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿ ಇಷ್ಟಪಡ್ತೀನಿ. ನಮ್ಮೆಲ್ಲರಿಗೂ ಗೊತ್ತಿದೆ, ಇತ್ತೀಚಿನ ಜಾಗತಿಕ ವಿದ್ಯಮಾನಗಳಲ್ಲಿ ಏನೆಲ್ಲ ನಡೀತಾ ಇದೆ ಅಂತೇಳಿ. ಕೆಲವೊಂದಿಷ್ಟು ದೇಶಗಳನ್ನ ಮುಂಚೂಣಿಯಲ್ಲಿರುವಂಥ ದೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಹಿಂದುಳಿದ ದೇಶಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಒಂದು ಚಿತ್ರಣ ನಿಮ್ಮ ಕಣ್ಣು ಮುಂದೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದಿಷ್ಟು ದೇಶಗಳ ಹೆಸರುಗಳನ್ನು ನಾನು ನಿಮಗೆ ಹೇಳ್ತೀನಿ. ನಮಗೆ ಸಮಾಜದ ಕುರಿತಂತೆ ಕೆಲವೊಂದಿಷ್ಟು ಸಾಮಾನ್ಯ ಜ್ಞಾನ ಇದ್ದರೆ ನಿಮಗೆ ಆ ಕಣ್ಣು ಮುಂದೆ ಚಿತ್ರಗಳು ನಿಮಗೆ ಬರುತ್ತೆ. ಅಮೆರಿಕ ಅಂದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ, ತುಂಬ ದೊಡ್ಡ ದೇಶ, ಚೆನ್ನಾಗಿ ಬೆಳೆದಿರುವಂತಹ ದೇಶ, ಆರ್ಥಿಕವಾಗಿ, ರಾಜಕೀಯವಾಗಿ ಅಥವಾ ಜಾಗತಿಕ ಮಟ್ಟದ ತನ್ನದೇ ಆದಂಥ ಒಂದು ಮನ್ನಣೆಯನ್ನು ಹೊಂದಿರುವಂಥ ದೇಶ. ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು. ಸೊ ಇವೆಲ್ಲವೂ ಸಮವಾಗಿ ಪೈಪೋಟಿ ಕೊಡುವಂಥ ಒಂದು ದೇಶವಾಗಿ ಒಂದು ದೇಶ ಬೆಳೀತಾ ಇದೆ. ಯಾವುದಿರ್ಬೋದು, ನಮ್ಮ ನೆಚ್ಚಿನ ಭಾರತ ದೇಶ. ಈ ಎಲ್ಲ ರಾಜ್ಯಗಳು ಕೂಡ ಸಮಾನವಾಗಿ ಪೈಪೋಟಿ ಕೊಡುವಂತಹ ನಿಟ್ಟಿನಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾ ಇದೆ. ಹಾಗಿದ್ರೆ ಬೇರೆ ದೇಶಗಳು ಸಾಕಷ್ಟು ಇದೆಯಲ್ವಾ? ಅವುಗಳ ಆ ಎಲ್ಲ ದೇಶಗಳನ್ನು ಹೊರತುಪಡಿಸಿ ಭಾರತವೇ ಏಕೆ ಇಷ್ಟು ವೇಗವಾಗಿ, ತುಂಬ ಶೀಘ್ರವಾಗಿ ಆ ಬೆಳವಣಿಗೆ ಕಡೆಗೆ ಸಾಗ್ತಾ ಇದೆ ಅಂತ ನಾವು ನೋಡಿದಾಗ ನಮಗೆ ಮೊಟ್ಟ ಮೊದಲಿಗೆ ಕಣ್ಣಿಗೆ ಬೀಳುವಂಥದ್ದು ಯಾವುದೇ ನಮ್ಮ ದೇಶದ ಸಂಪತ್ತು, ಅದು ಈ ದೇಶದ ಜನಸಂಖ್ಯೆ. ಬರೀ ಜನಸಂಖ್ಯೆ ಇದ್ರೆ ಸಾಕಾಗಿದ್ರೆ ನಮ್ಮ ಯಾವುದೇ ಒಂದು ದೇಶ ಅಷ್ಟು ಶೀಘ್ರವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ನಾವು ಯೋಚನೆ ಮಾಡಿ ನೋಡಿದಾಗ ಖಂಡಿತ ಸಾಧ್ಯ ಇಲ್ಲ. ಕೆಲವೊಂದಿಷ್ಟು ದೇಶಗಳಲ್ಲಿ ಜನಸಂಖ್ಯೆ ಇದೆ, ಆದರೆ ಆ ಜನಸಂಖ್ಯೆಯಲ್ಲಿ ವೃದ್ಧರ ಪ್ರಮಾಣ ತುಂಬ ಜಾಸ್ತಿ ಇದೆ. ಸೊ ಆ ವೃದ್ಧರ ಪ್ರಮಾಣ ಜಾಸ್ತಿ ಇರುವಂಥ ದೇಶಗಳು ಅವು ಬಡತನದ ಕಡೆಗೆ ಸಾಗುವಂತಹದನ್ನು ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗೆ ಚೀನಾವನ್ನೇ ಕೂಡ ತಗೊಳ್ಳಿ. ಅಲ್ಲಿ ಮೊದಲು ಅದು ತುಂಬ ವೇಗವಾಗಿ ಬೆಳೀತಾ ಇತ್ತು, ಆದರೆ ಅಲ್ಲಿ ಮೊದಲು ಜನಸಂಖ್ಯೆ ತುಂಬ ದೊಡ್ಡ ದುಷ್ಪರಿಣಾಮ ಅನ್ನೋ ರೀತಿಯಲ್ಲಿ ಇತ್ತು. ಆದರೆ ನಂತರ ಅದನ್ನು ನಾವು ಆ ಸಮಯದಲ್ಲಿ ಯೂತ್ಸ್ ಜಾಸ್ತಿ ಇದ್ದಿದ್ದರಿಂದ ಅದನ್ನು ಬಳಸ್ಕೊಂಡು ಆ ದೇಶವನ್ನು ಪ್ರಗತಿಯ ಕಡೆ ತಗೊಳ್ತಾ ಬಂದರು. ಹಾಗಾಗಿ ಆ ದೇಶ ಬೆಳವಣಿಗೆಯನ್ನು ಕಾಣ್ತಾ ಬಂದರು. ಅದು ಇತ್ತೀಚಿನ ದಿನಗಳಲ್ಲಿ ಅವ್ರ ಜನಸಂಖ್ಯೆ ನಿಯಂತ್ರಣವನ್ನು ಏರಿತು. ಆ ಕಾರಣದಿಂದಾಗಿ ಅಲ್ಲಿ ಯುವಕರ ಸಂಖ್ಯೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಆ ದೇಶಕ್ಕೂ ಕೂಡ ಈಗ ಅದೊಂದು ಚಿಂತೆಯಾಗಿ ಕಾಡ್ತಾ ಇದೆ. ಅದೇ ಒಂದು ವಿಚಾರವನ್ನು ನಮ್ಮ ದೇಶಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಖಂಡಿತವಾಗ್ಲೂ ನಮ್ಮ ದೇಶ ಎಷ್ಟು ಸದೃಢವಾಗಿದೆ ಅಂದರೆ ನಮ್ಮ ದೇಶದ 40% ಹೆಚ್ಚು ಪ್ರಮಾಣದಲ್ಲಿ ಯುವ ಜನತೆ ಇದೆ. ಆ ಕಾರಣದಿಂದಾಗಿ ಇವತ್ತು ಇಡೀ ಜಾಗತಿಕ ವಿದ್ಯಮಾನಗಳಲ್ಲಿ ಭಾರತ ಏಕೆ ಇಷ್ಟು ಪ್ರಬುದ್ಧಮಾನವಾಗಿ ಬೆಳೀತಾ ಇದೆ ಅಂದರೆ ಅದಕ್ಕೆ ಕಾರಣವಾಗಿರುವಂಥದ್ದು ನಮ್ಮ ದೇಶದ ಯುವ ಜನತೆ. ಸೊ ಈ ಯುವ ಜನತೆ ಅನ್ನೋಂಥ ವಿಚಾರ ಬಂದಾಗ ಈ ಡಾನ್ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇರೋದು ಯಾಕೆ ಅಂತ ನಮ್ಗೆ ಅರ್ಥ ಆಗ್ಬೋದು. ಒಂದು ದೇಶ ಸದೃಢವಾಗಿ ಬೆಳಿಬೇಕು ಅಂದರೆ ಯುವ ಜನತೆ ತುಂಬ ಮುಖ್ಯವಾಗಿರುತ್ತೆ. ಅಂತ ಯುವ ಜನತೆ ಯಾವ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ, ಯಾವೆಲ್ಲ ವಿಚಾರಗಳನ್ನ ಅಳವಡಿಸ್ಕೊಳ್ತಾ ಇದೆ, ಇದನ್ನೆಲ್ಲ ಪರಿಗಣನೆ ಮಾಡಿದಂಥ ಸರ್ಕಾರಗಳಾಗಿರ್ಬೋದು, ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯಗಳಾಗಿರ್ಬೋದು, ಆ ಒಂದು ಯುವ ಜನತೆಯನ್ನು ಸರಿ ದಾರಿಯ ಕಡೆಗೆ ತಗೊಂಡು ಹೋಗಬೇಕು. ಆ ಜವಾಬ್ದಾರಿ ಕೂಡ ಕೇವಲ ಆ ಮಾತಾಪಿತೃಗಳದಷ್ಟೇ ಅಲ್ಲ, ಸರ್ಕಾರದ್ದು ಕೂಡ ಇರುತ್ತೆ. ಜೊತೆಗೆ ಶಾಲಾ ಕಾಲೇಜಿನ ನಾ ಹೇಳ್ಬೇಕಂತಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣವನ್ನು ಅಂಕಿಅಂಶಗಳನ್ನು ತಗೊಂಡ್ರೆ 9 ಕೋಟಿ ಜನರು ಇದರಲ್ಲಿ ಮೆಸನ್ ಆಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ 15 ರಿಂದ 20
65 ವರ್ಷದೊಳಗಿನ ವಯಸ್ಸಿನವರು, ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಯುವಕರು ಇದಕ್ಕೆ ಹೆಚ್ಚು ದಾಸರಾಗ್ತಾ ಇದ್ದಾರೆ. ಅವರಿಂದಲೇ ಇದು ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಕ್ಯಾನ್ಸರ್ ರೀತಿಯಲ್ಲಿ ಹರಡ್ತಾ ಇದೆ. ನ್ಯಾಷನಲ್ ನಾರ್ಕೋಟಿಕ್ ಕಂಟ್ರೋಲ್ ಬೋರ್ಡ್ ಕಂಟಿನ್ಯೂ ಪ್ರಯತ್ನ ಮಾಡ್ತಾ ಇದೆ. ಅನೇಕ ಯೋಜನೆ ಮತ್ತು ಸರ್ಕಾರದ ಯೋಜನೆಗಳು, ಯೋಜನೆಗಳನ್ನ ಜಾರಿ ತರಲಿಕ್ಕೆ, ಅರಿವನ್ನು ಮೂಡಿಸಲಿಕ್ಕೆ ಕೆಳ ಹಂತದಲ್ಲಿರ್ತಕ್ಕಂತಹ ಸರ್ಕಾರದ ಅಧಿಕಾರಿಗಳ ಇಚ್ಛಾಶಕ್ತಿ ಇದೆ. ಅದರಲ್ಲಿ ನಮ್ಮ ಜಡ್ ಸಾಹೇಬ್ ನಿಜವಾಗ್ಲೂ ಹೇಳಬೇಕಂದ್ರೆ ಕುಸ್ತಿ ಅವ್ರು ಪಡೆದಿರ್ತಕ್ಕಂಥ ಪುಣ್ಯ ಮಾಡಬೇಕಂತ. ನಿಜವಾಗ್ಲೂ ಪ್ರತಿಯೊಂದನ್ನು ಕೂಡ ಸೀರಿಯಸ್ ತಗೊಂಡು ಆ ಅವೇರ್ನೆಸ್ ಅನ್ನು ಎಫೆಕ್ಟಿವ್ ಆಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ದೇನೆ. ಅದು ಎಲ್ಲರಿಗೂ ಬರಬೇಕು ಕೂಡ, ಅದರ ಅರಿವು ಕೂಡ ಎಲ್ಲರಿಗೂ ಆಗಬೇಕು. 18 ವರ್ಷದ ಒಳಗೆ ಬಹಳ ದಾಸರಾಗ್ತಾ ಇದೆ. ಇದಕ್ಕೆ ಅನೇಕ ಕಾರಣಗಳಿವೆ. ಆರ್ಥಿಕ ಪರಿಸ್ಥಿತಿ ಇರಬಹುದು, ಸಾಮಾಜಿಕ ಪರಿಸ್ಥಿತಿ ಇರಬಹುದು, ನಿಮ್ಮ ಕುಟುಂಬದ ಹಿನ್ನೆಲೆ ಇರಬಹುದು, ನೀವು ವಾಸ ಮಾಡ್ತಕ್ಕಂತಹ ಪರಿಸರ ಇರಬಹುದು, ನೀವು ಅಳವಡಿಸಿಕೊಂಡಿರ್ತಕ್ಕಂಥ ಜೀವನ ಶೈಲಿ ಇರಬಹುದು, ನಿಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು, ನಿಮ್ಮ ಜೊತೆ ಇರ್ತಕ್ಕಂಥ ಗೆಳೆತನ ಆಗಿರ್ಬೋದು, ಯಾವುದೇ ಒಂದು ರೂಪದಲ್ಲಿ ನಿಮಗೆ ಪರಿಣಾಮ ಬೀರ್ತಾ ಇದೆ. ನಾವು ಒಳ್ಳೆ ಆಹಾರವನ್ನು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ಸದೃಢವಾಗಿರ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಿಮ್ಮ ಆರೋಗ್ಯ ಕ್ಷೀಣ ಹೋಗ್ತಾ ಇದೆ. ಎಲ್ಲ ಹೇಳಿದ್ದಾರೆ, ನಿಮ್ಗೆ ಹೇಳ್ಬೇಕು, ಎಲ್ಲ ಹೇಳಿದ್ದಾರೆ, ದುಷ್ಪರಿಣಾಮಗಳು ಹೇಳಿದ್ದಾರೆ. ಇದೇ ರೀತಿ ಏನಾದರೂ ಟ್ಯಾಕ್ಸ್ ಮುಂದುವರಿತು ಅಂತಂದ್ರೆ, ದೇಶದ ಆರ್ಥಿಕತೆ ಪರಿಸ್ಥಿತಿ ಹೋಯ್ತು ಅಂತಂದ್ರೆ ಈ ತರ ಕೂಡಲಿಕ್ಕೆ ನಿಮ್ಗೆ ಅವಕಾಶ ಸಿಗಲ್ಲ. ಅಡ್ಮಿಟ್ ಆಗಿ ಮೆಡಿಸಿನ್ ನನ್ನ ಆಟ ಕೊಡ್ತಾವ ಇಲ್ಲ ಕೊಡ್ತಾವ? ಆಟ ಬರ್ಕೊಡಲ್ವಾ ಡಾಕ್ಟರ್? ಉಳಿದ DHO ಹೇಳ್ತಿ ಎನಿ ಮೆಡಿಸಿನ್ they should not write outside. ಏನೇ ಮೆಡಿಸಿನ್ ಇದ್ದರೂ ಇಲ್ಲೇ ಕೊಡಬೇಕು. ನಿಮ್ಮಲ್ಲಿ ಇಲ್ಲ ಅಂದರೆ ಇವತ್ತು ಪರ್ಚೇಸ್ ಆ್ಯಂಡ್ ಗಿವ್ ಟು ಪೇಷಂಟ್. ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ 25,000 ರೂಪಾಯಿ ಪರ್ ಡೇ ಗೌರ್ಮೆಂಟಿಂದ ಕೊಡ್ತಾರೆ. ತಾಲೂಕು ಹಾಸ್ಪಿಟ್ಲಲ್ಲಿ 10,000 ರೂಪಾಯಿ ಪರ್ ಡೇ ಕೊಡ್ತಾರೆ. ಏನು ಮೆಡಿಸಿನ್ ಇಲ್ಲದೇ ಇದ್ದರೆ ನೀವೇ ತರಿಸ್ಕೋಬೇಕು, ನೀವೇ ಕೊಡಬೇಕು. ಪೇಷಂಟ್ಗೆ ಆಚೆ ಬರ್ಕೊಡೋಂಗಿಲ್ಲ. ಒಂದು ಸರ್ಕಾರ ಇಶ್ಯೂ ಮಾಡಿ. ಇಲ್ಲಿ DHO ಯಾರು? ಅವ್ರು DHO ಆಮೇಲೆ ಬರೋಕ್ಕೆ ಹೇಳಪ್ಪ. ಎಂಟೈರ್ ತಾಲೂಕಿಗೆ ಇಶ್ಯೂ ಸರ್ಕಲ್ ಎಲ್ಲೂ ಆಚೆ ಜನಗಳು ಇದ್ಯಾಕೆ ಬಿಲ್ಲ ಕೊಟ್ಟಿಲ್ಲ ಅವ್ರಿಗೆ? ಏನಾದರೂ ಇರಲಿ, ಒಂದು ಇದಿರ್ಬೇಕಲ್ಲ. ಅದೇನಿನ್ನ ಅದೇನದು ಇದಕ್ಕಿದೆಯಲ್ಲ, ಏನದು ಅವ್ರದ್ದೇ ಬ್ಯಾಗ, ನಿಮ್ಮದೇ ಬ್ಯಾಗು ದಿಂಬೇಡ. ದಿಂಬಿರ್ಬೇಕಲ್ಲ ರೀ ಎಮರ್ಜೆನ್ಸಿ ಪೇಷಂಟ್ಗೆ. ಬ್ಯಾಗ್ ಇಟ್ಕೊಂಡಾಗ ಎಲ್ಲ ತಾಲೂಕಲ್ಲಿ ಎಂಟೈದು ಡಿಸ್ಟ್ರಿಕ್ಟಲ್ಲಿ ಎಷ್ಟು ತಾಲೂಕಿದೆ? 11 7 ತಾಲೂಕು ಸರ್ಕಾರ ಇಶ್ಯೂ ಮಾಡಿ ಕಾಪಿ ಕೊಡಿ. ಪ್ರಿಸ್ಕ್ರಿಪ್ಷನ್ನು ಆಚೆ ಬರ್ಕೊಡಂಗಿಲ್ಲ. ಆಮೇಲೆ ಡಾಕ್ಟರ್ಸ್ ದೇ ಶುಡ್ ಬಿ ರೆಸಿಡೆಂಟ್ ಆಫ್ ತಾಲೂಕು. ಇವಾಗ ಡಿಸ್ಟ್ರಿಕ್ಟಲ್ಲಿ ರೆಸಿಡೆಂಟ್ ಡಾಕ್ಟರ್ಲೇ ಇರಬೇಕು, ಹೆಡ್ ಕ್ವಾರ್ಟರ್ ಇರಬೇಕು. ತಾಲೂಕಿಂದ ತಾಲೂಕಲ್ಲಿ ಹೆಡ್ ಕ್ವಾರ್ಟರ್ ಇರಬೇಕು. ಸರ್ಕಲ್ ಇಶ್ಯೂ ಮಾಡಿ ಕೊಡಿ ನನಗೆ ಮೆಡಿಷನ್ಸು. ಆಮೇಲೆ ದೇ ಶುಡ್ ಬಿ ಹೆಡ್ ಕ್ವಾರ್ಟರ್ಸ್ ಎಲ್ಲ ನಿಮ್ಮ 7, 8, 9 ತಾಲೂಕು ಇದೆಯಲ್ಲ, ಆ ವಿತಿನ್ ತಾಲೂಕು ಇರೋದು ಹೆಡ್ ಕ್ವಾರ್ಟರ್ ಇರಬೇಕು ಎಲ್ಲ ಡಾಕ್ಟರ್ಸು. ಇನ್ನೆಲ್ಲೋ ಇದು ಇನ್ನೆಲ್ಲದ್ದು ಬರೋಕ್ಕೆ ಬರೋದಿಲ್ಲ. ಸರ್ಕಲ್ ಇಶ್ಯೂ ಮಾಡಿ ದಿಂಪಡಿ. ಆಮೇಲೆ ಒಂದು ದಿಂಪಡಿ ಫಸ್ಟ್ ನನಗೆ ಸೂಚನೆ ಕೊಟ್ಟು ನಾನು ರಾಜೀನಾಮೆ ಕೊಡೋಕೆ ಹೇಳಿದ್ದೇನೆ. ಪಕ್ಷದ ತೀರ್ಮಾನದ ವಿರುದ್ಧವಾಗಿ ನಾವು ಯಾರು ನಡ್ಕೊಳ್ತಕ್ಕಂಥ
ಪಕ್ಷ ಇವತ್ತು ನಮಗೆ ಗುರುತಿಸಿ ಅವಕಾಶ ಮಾಡಿಕೊಟ್ಟಿದೆ. ಈಗ 2.5 ವರ್ಷ ನಾವು ಪೂರೈಸ್ತಾ ಇದ್ದೀವಿ. ಮುಂದೆ ಪಕ್ಷ ಆಡಳಿತಾತ್ಮಕ ದೃಷ್ಟಿ ಅಥವಾ ಬೇರೆ ರಾಜಕೀಯ ದೃಷ್ಟಿಗಳಿಗೆ ಪಕ್ಷ ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರು. ಅದರಿಂದ ಇವತ್ತು ಕೃಷ್ಣ ಬೈರೇಗೌಡರು ಹೇಳಿರ್ಬೋದು, ಬೇರೆ ಇತರ ಎಲ್ಲ ಹಿರಿಯ ಮಂತ್ರಿಗಳು ಹೇಳಿರ್ಬೋದು, ಎಲ್ಲರೂ ಇವತ್ತು ಪಕ್ಷದ ಶಿಸ್ತಿನ ಚೌಕಟ್ಟಿಗೆ ಒಳಪಟ್ಟಿರ್ತಕ್ಕಂಥವ್ರಾದ್ರಿಂದ ನಾವೆಲ್ಲರೂ ಅದೇ ಒಂದು ನಿಲುವಿನಲ್ಲೇ ನಾವಿರ್ತಕ್ಕಂಥವ್ರು. ಪಕ್ಷ ಏನು ಆದೇಶ ಮಾಡುತ್ತೆ ಅದರಂತೆ ನಾವೆಲ್ಲ ನಡ್ಕೊಳ್ತೀವಿ. ಸರ್ಕಾರದ ನಾಯಕತ್ವ ಬದಲಾವಣೆ ಮತ್ತೊಂದು ವಿಚಾರ ನಮ್ಮ ಹಂತದಲ್ಲಿ ಇರ್ತಕ್ಕಂಥ ವಿಚಾರ. ಪಕ್ಷದ ವರಿಷ್ಠರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಪಕ್ಷದ ಹಿತದೃಷ್ಟಿಯಿಂದ ಅದನ್ನು ನಾವು ಸ್ವೀಕರಿಸ್ತಕ್ಕಂಥದ್ದು. ಅದರಿಂದ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.